ಹಲೋ. ನಮಸ್ಕಾರ ಮಲ್ಲಣ್ಣವ್ರೆ, ನಾನು ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ಏನ್ ಸರ್? ಗರುಡ ಟಿವಿಯಿಂದ ಮಾತಾಡೋದು, ಕೃಷ್ಣಮೂರ್ತಿ ಅಂತ. ಸರ್ ಹೇಳಿ. ನಮಸ್ಕಾರ ಸರ್. ಈಗೇನ್ ನಿಮ್ಗೇನ್ ಕಾಡಾಟ ಮಾಡ್ಲಿಕ್ಕೆ ಅಥವಾ ಬ್ಲಾಕ್ ಮೇಲ್ ಮಾಡಕ್ಕೆ ಅಂತೇಳಿ ಒಂದು ಆಡಿಯೋ ಬಂದಿದೆ ನಮಗೆ. ಅಂದ್ರೆ ನಿಮ್ಮ ಅದೇ ಆದ ಸ್ಟಾಫ್ಗಳು ನೀವು ಲಂಚ ಕೇಳ್ತಾ ಇದ್ದೀರಿ, ಅದು ಮುಲಾಜಿಲ್ದಂಗೆ ಅಂತ ಹೇಳಿ. ಈಗ ನಮಗ್ ಅನ್ಸಿದ್ದು ಅದು ನೀವು ಲಂಚ ತಡೆ ಮಾಡಬೇಕು ಅಥವಾ ಇನ್ನೊಂದು ಏನೋ ಪಿತೂರಿ ನಡೀತಾ ಇದೆ ನಿಮ್ಮಿಂದ ಅಂತ ಅನ್ಸಿದ್ದು. ಅದಕ್ಕೆ ತಮ್ಮ ಉತ್ತರ ಬೇಕಾಗಿತ್ತು ಸರ್. ಅದಕ್ಕೆ ಸರ್ ಇದು ನಾವು ಹೈಯರ್ ಆಫೀಸರ್ಗೆ ಕೇಳ್ಬೇಕು ಸರ್ ಈಗ. ಬಟ್ ತಾವು ನಮ್ದು ವೈಯಕ್ತಿಕ ತೇಜಾವಜಿ ಲಂಚ ಕೇಳ್ತೀನಿ ಅಂದಿದ್ದಕ್ಕಾಗಿ ಹೇಳ್ತಾ ಇದ್ದೀನಿ ಸರ್ ನಾನು. ಗೊತ್ತಾ? ಅದ್ರಲ್ಲಿ ನಾನು ಯಾವುದೇ ಲಂಚ ಕೇಳಿಲ್ಲ. ಅದ್ರ ತಾವು ಸಂಪೂರ್ಣ ವಿಡಿಯೋ ನೋಡ್ಕೋಬೇಕು ಸರ್. ಅದ್ರಲ್ಲಿ ಯಾವುದೇ ಲಂಚ ಕೇಳಿಲ್ಲ. ಅವನು ಒಬ್ರು ಸಸ್ಪೆಂಡ್ ಆದ ಒಂದು ಗ್ರಾಮ ಆಡಳಿತ ಅಧಿಕಾರಿ ಅವನು. ಓಕೆ, ಹೌದಾ? ಇದು ಆಡಿಯೋ ಯಾವುದೋ ಒಂದು ಜಯಂತಿಯಲ್ಲಿ ಅಸ್ತವ್ಯಸ್ತ ಆಗಿದ್ದನ್ನ ಪಬ್ಲಿಕ್ ಭಯಂಕರ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಅಂದದಕ್ಕೆ ನಾವು ಬಂದು ಕುಂತು ಮೀಟಿಂಗ್ ದಲ್ಲಿ ಚರ್ಚೆ ಮಾಡಿರೋದಂತ ಸಂಗತಿ ಸರ್ ಅದು. ಓಕೆ, ಅದರಲ್ಲಿ ಸ್ಪಷ್ಟತೆವಾಗಿ ಕೂಡ ಹೇಳಿದೀನಿ. ನನಗೇನಾದ್ರೂ ಕೊಡ್ರಿ ಅಂತ ಹೇಳಿದಿನ. ನಮ್ ಪ್ರೋಟೋಕಾಲ್ ಇರ್ತದಪ್ಪ, ಪ್ರೋಟೋಕಾಲ್ ನ ಮಾಡ್ಕೊಳ್ರಿ. ಹೌದಾ? ದುಡ್ಡು ಬಂದಾಗ ನಾವು ಉದ್ರಿ ಹೇಳಿರ್ತೀವಿ ಅವ್ರಿಗೆ, ಎಲ್ಲಾದ್ರೂ ಶಾಪ್ದಲ್ಲಿ ಅದನ್ನ ತಂದು ವ್ಯವಸ್ಥೆ ಮಾಡಂತಾನೆ ಅದ್ರಲ್ಲಿ ಹೇಳಿದೀವಿ ನಾವು. ಓಕೆ. ಈಗ ಅವರು ಬಿಂಬಿಸಿದ್ದು ನೀವು ಲಂಚ ಕೇಳ್ತಿದ್ದೀರಿ ಅನ್ನೋ ರೀತಿನಲ್ಲಿ ಬಿಂಬಿಸಿದ್ದಾರೆ. ಅಂದ್ರೆ ತಮಗೆ ಹೆಂಗ್ ಬೇಕು ಹಂಗ ಅನುಕೂಲಕ್ಕೆ ತಕ್ಕಂಗ್ ಬಳಸಿದಾರೆ ಅದನ್ನ ಅಂತ ಹೇಳಿ. ಈಗ ನೋಡಿ ಸರ್, ಅವ್ರು ಹೇಳಿದ್ದನ್ನ ಅವ್ರು ಏನಾದ್ರು ಬಿಂಬಿಸ್ತಾರೆ. ಅವನು ವಾಟ್ಸಪ್ ಅವನು ಬರ್ದಿದ್ದನ್ನ ಹೇಳಿದಾರೆ. ಯಾವ್ದ ಜಿ ಗ್ಯಾರಂಟಿದಲ್ಲಿ ಇಬ್ಬರನ್ನ ಲೈವ್ ತಗೊಂಡು ಕೇಳಿದ್ರು. ಆ ವ್ಯಕ್ತಿ ಈಗ ಅಮೌಂಟ್ ಕೊಟ್ಟಿನಲ್ಲ, ನಾನು 2.5 ವರ್ಷ ಆಯ್ತು. ಅವಾಗ ಯಾಕೆ ಕೊಟ್ಟವನು ಆರೋಪ ಮಾಡ್ಲಿಲ್ಲ? ಮೇಲಧಿಕಾರಿಗಳಿಗೆ ಆರೋಪ ಮಾಡ್ಬೇಕಿತ್ತಲ್ರಿ. ಕರೆಕ್ಟ್. ಸಸ್ಪೆಂಡ್ ಆದ್ಮೇಲೆ ಯಾಕೆ ಮಾಡಿದ್ದ? ಹೌದೌದು ಸರ್. ಈಗ ಸಸ್ಪೆಂಡ್ ಆದವರು ಯಾರು ಸರ್? ಅವರು ಶರಣು ನಾಟಿಕರ್ ಅಂತೇಳಿ VA. ಅವ್ರನ್ನ ಈಗ ನಾವು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸಭೆಯಲ್ಲಿ ಚರ್ಚೆ ಮಾಡ್ಬೇಕಾದ್ರ ಆಡಿಯೋ ಮಾಡ್ಕೊಳ್ಳೋದೇ ಒಂದು ಆಕ್ಚುಲಿ ನಮ್ಮ ಇದ್ರ ಪ್ರಕಾರ ರಾಂಗ್. ಅದು ಏನೋ ಇರುತ್ತೋ, ಯಾಕಂದ್ರೆ ಏನೇನೋ ಮ್ಯಾಟ್ರ್ ಇರ್ತಾವ, ಅವನೇನೋ ತನ್ನ ಸೇಫಿಗೆ ಮಾಡ್ಕೊಂಡು ಏನೋ ಎರಡನೇ ವಿಷಯ. ನಿಮ್ಮ ಆಂತರಿಕ ಮೀಟಿಂಗ್ ಇರ್ತಾವೆ. ನಿಮ್ಮ ಆಂತರಿಕ ಮೀಟಿಂಗ್ ಇರ್ತಾವೆ. ಅಲ್ಲ, ಯಾವ್ದೋ ಒಂದು ಆಫೀಸ್ ಮೀಟಿಂಗ್ ಅಂತ ಇರುತ್ತಾರೆ, ಹೌದಿಲ್ಲ? ಈಗ ಅದನ್ನ ಮಾಡ್ಕೊಂಡ್ರು ಹೋಗ್ಲಿ. ಈ ಸದ್ದ ನಾನು ಅಲ್ಲಿ ರಾಂಗ್ ಮಾತಾಡಿದ್ರೆ ನೆಕ್ಸ್ಟ್ ಡೇನೆ ಅವ್ರಿಗೆ ಹೇಳ್ಬೇಕಿದೆ. ಯಾವಾಗ ಸುಮಾರು 3-4 ತಿಂಗಳದ್ದು ಆಯ್ತು ಇದು. 3-4 ತಿಂಗಳ ಕೆಳಗಿಂದ ಇದು ಕೆಳಗಿಂದು ಅದು. ಅದೇ ಅಲ್ಲಿ ಏನೋ ಗಲಾಟೆ ಆಗಿಂದು ಇವ್ರಿಗೆ ಬಂದು ನಾನು ಹೇಳ್ತಾ ಇದ್ದೆ, ಅಷ್ಟು ಎಷ್ಟಾಯ್ತಲ್ಲ, ನೀವು ಮಾಡಕ್ಕಾಗ್ಲಿಲ್ಲ, ಏನ್ ಮಾಡಕ್ಕಾಗ್ಲಿಲ್ಲ. ಬೇರೆ ತಾಲೂಕದ ಬೇರೆ ಇವ್ರು ಕೇಳ್ತಾರೆ ನನಗೆ, ಇಲಾಖೆದವ್ರು. ಅದ್ರಲ್ಲೆಲ್ಲ ಇದೆ ನೋಡ್ರಿ ಸ್ಪಷ್ಟತೆ, ಜಯಂತಿ ಬಿಟ್ಟು. ಅದ್ರಲ್ಲಿ ಏನಾದ್ರು ಅವ್ರನ್ನ ತಾವು ಕ್ರಮ ಕೈಗೊಂಡಿದ್ದು, ಸಸ್ಪೆಂಡ್ ಮಾಡಿದ್ದು ಯಾವಾಗ ಸರ್? ಎಷ್ಟು ತಿಂಗಳಾಯ್ತು ಈಗ? ಇದು ನಾನು ಆಕ್ಚುಲಿ ಅವನಿಗೆ ಸಸ್ಪೆಂಡ್ ಬರ್ದಿದ್ದು ಸೆಪ್ಟೆಂಬರ್ ಅಲ್ಲಿ ಬರ್ದಿದ್ದೆ ಅವರಿಗೆ. ಬಟ್ ಸಸ್ಪೆಂಡ್ ಆಗಿದ್ದು ನವೆಂಬರ್ದಲ್ಲಿ ಸಸ್ಪೆಂಡ್ ಆಗ್ಯಾನೆ. ಅವನಿಗೆ ಅದಕ್ಕಿಂತ ಮುಂಚೆ ನಾವ್ ಏನ್ ಮೀಟಿಂಗ್ ಮಾಡಿವಿ ಎಲ್ಲಾನೇ ರೆಕಾರ್ಡಿಂಗ್ ಇಟ್ಟಿದ್ದಾನೆ. ಬಟ್ ನಾನ್ ಏನು ಬರೀ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ದದಕ್ಕಾಗಿ ಅವೆಲ್ಲ ವೈರಲ್ ಮಾಡ್ತಾ ಇಲ್ಲ ಅವನು. ಸರ್, ಈಗ ಸಸ್ಪೆಂಡ್ ಆಗ್ತಾರಂತ ಅವ್ರಿಗೆ ಕನ್ಫರ್ಮ್ ಆಗಿತ್ತಾ? ಕನ್ಫರ್ಮ್ ಆಗಿತ್ತು. ಅವನು PTCL ಆಕ್ಟ್ ವೈಲೆನ್ಸ್ ಮಾಡಿದ್ದ, ವಂಶಾವಳಿಗಳನ್ನು ತಿರುಚಿ ಮಾಡಿದ್ದ. ಹಿಂಗಾಗಿ ಅದು ಆಕ್ಷನ್ ಬರ್ದಿದ್ದೆವು ನಾವು. ಓಕೆ ಓಕೆ ಓಕೆ. ಹಂಗಂದ್ರೆ ಈಗ ಒಂದು ಮಾತು ಸರ್, ಈಗ ನಿಮ್ದಂತಲ್ಲ ಟೋಟಲಿ ತಹಸೀಲ್ದಾರ್ ಟೋಟಾಲಿಟಿನಲ್ಲಿ ತಗೊಂಡ್ರೆ, ಈ ಸಬಾರ್ಡಿನೇಟ್ಸ್ ಈ ರೀತಿ ಬ್ಲಾಕ್ ಮೇಲ್ ಗಿಳ್ಕೊಂಡ್ರೆ ನಿಮ್ಮನ್ನ ಕಾಪಾಡೋರು ಯಾರು? ನಿಮ್ಮ ಹಿತಾಸಕ್ತಿ ಕಾಯೋರು ಯಾರು ಸರ್? ಅವ್ರ ಮೈಂಡದಲ್ಲಿ ಅವನು ಇಲ್ಲೇ ಲೋಕಲ್ ಸರ್. ಅವನು ಓಮ್ ಇದನ್ನು ಲೋಕಲ್ ಇಲ್ಲೇ ಜವರಿಗಿನೇ. ಅವನು ಪೋಸ್ಟಿಂಗ್ ಜವರಿಗಿನೇ. ಸುಮಾರು 15 ವರ್ಷ ಸರ್ವಿಸ್ ಅವ್ನು ಜವರಿಗೆಲ್ಲೇ ಮಾಡಿ ಪೂರಾ ಬಂದ್ ತಹಸೀಲ್ದಾರ್ಗಳಿಗೆಲ್ಲಾನೇ ಮ್ಯಾಕ್ಸಿಮಮ್ ಅವ್ನು ಬ್ಲಾಕ್ ಮೇಲ್ ಮಾಡ. ನನಗೂ ಸ್ಟಾರ್ಟಿಂಗ್ ಬಂದ ನಿಂತ ಅವನು ಎದುರ್ಸಕ್ ಭಯಂಕರ ಪ್ರಯತ್ನ ಪಟ್ಟಿದ್ದಾನೆ. ನಾನು ಎದುರ್ಲಿಲ್ಲ. ನಾನು ಮಿಲಿಟರಿ ಆಗೋದ್ರಿಂದ ನಾನು ಬರೀ ಡ್ಯೂಟಿ ಬಗ್ಗೆ ಹೇಳಿದೀನಿ. ಬೇಕಾದ್ರೆ ನೀವು ಪಬ್ಲಿಕ್ ಒಪಿನಿಯನ್ ತಗೊಳ್ರಿ. ನಾನ್ ಬಂದ ಮೇಲೆ ಮ್ಯಾಕ್ಸಿಮಮ್ ಜವರಿಗೆಲ್ಲ 2019 ಕೋವಿಡ್ ಬಂತು. ಆ ಕೋವಿಡ್ ಬಂದ ನಿಂತ ಯಾರು ತಹಸೀಲ್ದಾರ್ಗಳು ಇರೋದ್ರಿಂದ ಇವ್ರು ಫ್ರೀ ಆಗಿ ಸುತ್ತಾ ಇದ್ರು. ಬಟ್ ನಾನೀಗ ಪರ್ಮನೆಂಟ್ ಇರೋದ್ರಿಂದ ಒಂದು ಲೆವೆಲ್ಗೆ ತಂದಿದೀವಿ. ಹಳ್ಳಿಯಲ್ಲಿ ಇರಕ್ ಹೇಳಿದೀವಿ. ಹಳ್ಳಿಯಲ್ಲಿ ಹೋಗ್ದಿದ್ದಂದ್ರೆ ಪಕ್ಕ ಪನಿಷ್ಮೆಂಟ್ ಮಾಡ್ಸಕ್ ಹೇಳಿದೀವಿ. GPS ಫೋಟೋ ಹಾಕಕ್ ಹೇಳಿದೀವಿ. ಇವ್ರು GPS ಫೋಟೋ ಹಾಕ್ಬೇಕಂತ ಎಲ್ಲಿ ರೂಲ್ ಇದೆ ಅಂತ ಹೇಳಿ ಇವರೇ ನಮಗ್ ಭಯಂಕರ ಪ್ರಾಬ್ಲಮ್ ಮಾಡ್ತಾ ಇದ್ರು. ಆದ್ರೂ ಕೂಡ ನಾನು ನಮ್ಮ ಕುಟುಂಬದ ತರನೇ ಹೇಳ್ತಾ ಇರ್ತಿದ್ದೆ. ನಾನು ಯಾರ ಮೇಲೆ ದ್ವೇಷ ಸಾಧಿಸದೇನೆ.
ಹ್ಮ್ 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 ಹ್ಮ್. ಅವತ್ತು ಕೂಡ ಚರ್ಚೆ ಕುಟುಂಬದ ಟೈಪ್ ಚರ್ಚೆ ಆಗಿದೆ ಹೊರತು ನಾವು ಯಾವುದೇ ಹಣದ ಬೇಡಿಕೆ ಇಟ್ಟಿಲ್ಲ. ಅದ್ರಲ್ಲಿ ಏನಾದ್ರೂ ನೀವು ಹಣ ವಸೂಲಿ ಮಾಡಿ ನನಗೆ ಕೊಡ್ರಿ ಅಂತಿತ್ತು ಅಂದ್ರೆ ಇದು ಪನಿಷೇಬಲ್. ಹ್ಮ್ ಹ್ಮ್ ಹ್ಮ್. ಅದರಲ್ಲಿ ಬರೇ ನಾನು ಫಸ್ಟ್ ಡೇ ಜಯಂತಿಯಿಂದ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಪ್ರೋಟೋಕಾಲ್ ಇರುತ್ತೆ ನಮ್ದು. ಹ್ಮ್ ಹ್ಮ್. ನಂತರ ಬಿಲ್ ಬಂದಾಗ ಅವ್ರ ಪೇಮೆಂಟ್ ಆಗ್ತಾ ಇರ್ತದೆ. ಅದರಲ್ಲಿ ಮಾತಾಡಿದ್ದು ಆರ್ ಐ ಶರಣು ಅನ್ನೋರು ಬೇರೆ, ಅವರು ಕೂಡ ಹೇಳ್ತಾ ಇದ್ರು. ಅದ್ರಲ್ಲಿ ನನಗ್ ಕೊಟ್ಟಿನಂತ ಹೇಳಿದಾರೆ, ನೀವು ನೋಡ್ಕೊಡ್ರಿ ಅದ್ರಲ್ಲಿ. ಹೌದಲ್ಲ ಹೇಳಿ. ಅಂದ್ರೆ ಇವನು ಮೊದಲಿಂತಾನೆ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಎಲ್ಲಾ ತಹಸೀಲ್ದಾರ್ಗಳು ಗೊತ್ತು. ನಾನು ಯಾವ್ದಕ್ಕೆ ಬದಿರ್ದೇನೆ ಅವ್ನ ಮೇಲೆ ಆಕ್ಷನ್ ಬರ್ದೀನಿ. ಅವ್ನ್ ಹೇಳಿದಾನ, ಅವ್ನು ನನ್ಗೆ ಇವ್ನು ನೀನ್ ಆಕ್ಷನ್ ಮಾಡಿದ್ರೆ ನಿನ್ನ ತಲೆ ತಗ್ಗಿಸ್ತೀನಿ ಅಂತ ಅವಾಗ ಹೇಳಿದಾರೆ. ನಮ್ ಸಿಬ್ಬಂದಿಗೂ ಕೂಡ ಹೇಳಿದಾನ ಅವನು. ನಿಮ್ಮಲ್ಲಿ ಏನು ಸರ್ ಅದು ತಹಸೀಲ್ದಾರ್ ನಿಮ್ಮ ಇದ್ರ ಸೀಟಿಗೆ ಏನಾದ್ರು ಶಾಪ ಇದೆಯಾ? ವಾಸ್ತು ಪ್ರಕಾರ ಸರಿ ಇಲ್ಲ ಅಂದ್ರೆ ಬಂದವರೆಲ್ಲ ಅಲ್ಲಿ ಜಾಸ್ತಿ ಉಳ್ಕೊಳಂಗಿಲ್ಲ, ಏನ್ ಕಿರಿಕಿರಿಗೆ ಅಂತ ಓಡ್ತಾರ ಹೇಗೆ? ಇಲ್ಲ ಸರ್, ನಂಬಲ್ಲಿ ಪಬ್ಲಿಕ್ ಚೆನ್ನಾಗಿದೆ. ನಂಬಲ್ಲಿ ಇಂತ ಒಂದು ಇಬ್ರು ಮೂವರು ಇದಾರೆ ಅಷ್ಟೇ. ಓಕೆ ಓಕೆ ಓಕೆ. ಅಂದ್ರೆ ಅವರೇ ಕಿಂಗ್ ಮಾಡ್ದಂಗ್ ಮಾಡ್ತಾರೆ. ನನಗೂ ಫಸ್ಟ್ ಡೇ ಪೋಸ್ಟಿಂಗ್ ತಗೊಂಡ ನಿಂತೇನೆ ಅವ್ರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಬಟ್ ನಾನು ಬೇಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಮತ್ತೆ ನಾನು ಅಲ್ಲಿ ಎಲ್ಲರೂ ಪರಿಚಯ ಇರೋದ್ರಿಂದ ಉಳ್ಕೊಂಡಿದೀವಿ. ಇವ್ರು ಎಲ್ಲರಿಗೂ ಇವ್ನು ಏನೇನ್ ಟಾರ್ಚರ್ ಕೊಟ್ಟಿದ್ದಾನೆ, ಲೋಕಲ್ ಮೀಡಿಯಾನ ಹಿಡ್ಕೊಂಡು ಕೊಡ್ತಿದ್ದಾನೆ, ನಾವ್ ಏನ್ ಮಾಡಿದ್ನು ಎಲ್ಲಾನೇ ಕೊಡ್ತಾ ಇದ್ದಾನೆ. ಬಟ್ ಎಲ್ಲ ಪಬ್ಲಿಕ್ ನೋಡ್ತಾ ಇರ್ತದಲ್ಲ. ಆಗಿರೋ ಆಗಿರೋ ಆಫೀಸಿಗೂ ಈಗಿರೋ ಆಫೀಸಿಗೂ ವ್ಯತ್ಯಾಸ ಅಭಿವೃದ್ಧಿ ಅವ್ರು ಕೂಡೋದು ಎಲ್ಲ ನೋಡಿದಲ್ರಿ. ಬಯೋಮೆಟ್ರಿಕ್ ಮಾಡಿಸ್ತಿದೀನಿ, ಯಾವಾಗೋ ಮನ್ ಬಂದಂಗ್ ಬರ್ತಾ ಇದ್ರು. ನಾ ಬಂದ ತಕ್ಷಣ ಬಯೋಮೆಟ್ರಿಕ್ ಹಾಕಿದೀನಿ, ಆಟೋಮೆಟಿಕ್ ಆಬ್ಸೆಂಟ್ ಇದಂಗ್ ಹಾಕಿನಿ. ಇವ್ರಿಗೆ ಪಂಚಾಯತಿಯಲ್ಲಿ ಹೋಗಿ ಹಳ್ಳಿಯಲ್ಲಿ ಹೋಗಿ GPS ಫೋಟೋ ಹಾಕಂತೀನಿ. ಕೆಲ್ಸಕ್ಕೆ ಹಚ್ಚಿದ್ರೆ ಪ್ರಾಬ್ಲಮ್. ಇಷ್ಟು ದಿನ ಅವ್ರಿಗೆ ಯಾರು ಹಚ್ತಾ ಇರ್ಲಿಲ್ಲ ಕೆಲ್ಸಕ್ಕೆ. ಸೊ ಈಗ ಇದು ಒಂಥರ ಅತೃಪ್ತ ಆತ್ಮಗಳ ಬ್ಲಾಕ್ ಮೇಲ್ ತಂತ್ರ ಅಂತ ಹೇಳ್ತೀರಾ? ಎಸ್ ಇದು ಬ್ಲಾಕ್ ಮೇಲ್ ರೀ. ಅವನು ಓಪನ್ ಹೇಳಿದ ನನಗೆ, ನೀನ್ ಏನಾದ್ರು ಬರ್ದಿ ಅಂದ್ರೆ ನಿನ್ನ ಮಾನ ನಾನು ಅರೇಂಜ್ ಹಾಕ್ತೀನಿ ಅಂತ. ಬಾಳದ್ರ ಮೀಡಿಯಾದಾಗ ಕೊಡ್ತೀಯಲ್ಲ, ಇದನ್ನ ಯಾವತ್ತೂ ಸತ್ಯಮೇ ಜಯತೆನೆ ಇರ್ತದೆ. ಹೌದೌದು, ಖಂಡಿತ ಖಂಡಿತ. ಕ್ಷಣಿಕೇನೆ ಇರ್ಬೋದು ಅದು. ಬಟ್ ನಾವು ಮಾತಾಡಿದ್ ನೋಡಕ್ ಈಗ ಅವನು ಮೊಬೈಲ್ ಅವನು ಎಷ್ಟು ಕೆಟ್ಟ ಪದಗಳು ಬಳಸಿ ನಮ್ಗೆ ವಾಟ್ಸಪ್ ಮಾಡಿರಂತ ನಾನು ಮೇಲಧಿಕಾರಿಗಳಿಗೂ ಕೂಡ ಕಳಿಸಿದೀನಿ. ಅವ ಎಷ್ಟೆಷ್ಟು ಕೆಟ್ಟ ಪದಗಳೊಂದು KS ಆಫೀಸರ್ಗೆ ತಾನೊಬ್ಬ VA ಆಗಿದ್ದು ತನ್ನ ಮೇಲಿರೋ ಅಧಿಕಾರಿಗಳಿಗೆ ಯಾವ ರೀತಿ ಕೆಟ್ಟ ಪದ ಬಳಸಿ ಯಾವ ರೀತಿ ಆರೋಪ ಮಾಡ್ಯಾನ ನಂಬುದು, ಅವ್ನ ಏನೇನು ಸ್ಟೇಟಸ್ ಇಡ್ತಾ ಇದ್ದ ಡೈಲಿ ಸಸ್ಪೆಂಡ್ ಆದ ನಂತರ ಎಲ್ಲನೇ ನಮ್ ಮೇಲಧಿಕಾರಿಗಳಿಗೆ ತಿಳಿಸಿದೀನಿ. ಮತ್ತೆ ಒಂದು ಲೆಟರ್ನು ಬರ್ದಿದ್ದೀನಿ, ಇದನ್ನು ಹಾಕಿದ್ದೀನಿ. ಈಗ ಬೇರೆ ಕಡೆ ಹೋದ್ರು ಕೂಡ ಅವನು ಈ ರೀತಿನೇ ಬ್ಲಾಕ್ ಮೇಲ್ ಮಾಡ್ತಾನೆ. ಇನ್ನೂ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಅವನು ಪಬ್ಲಿಕ್ ಇವ್ರಿಗೆ, ನಮ್ ಸ್ಟಾಫ್ಗೆ. ನಿಮ್ಮ ಪ್ರಕಾರದ ಸ್ವಭಾವನ ಹಂಗಿರೋ ಮುಂದೆ ಏನ್ ಮಾಡಕ್ ಆಗುತ್ತೆ ಅನ್ನಂಗೆ ಹೇಳ್ತೀರಾ? ಎಸ್ ಏನಿಲ್ಲ, ಅವನು ಬಿಹೇವಿಯರ್ ಸರಿ ಇಲ್ಲ ರೀ. ಆಫೀಸಲ್ಲಿ ಬಿಹೇವಿಯರ್ ಸರಿ ಇಲ್ಲ. ಓಕೆನಾ? ಅದ್ರ ಪ್ರಕಾರ ಪಬ್ಲಿಕ್ನು ಒಂದ್ಸಾರಿ ಬಂದು ಅವನಿಗೆ ಜಗಳನ ಆಗಿದೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶನಿಂತನೂ ಕೂಡ ನಾನು ಎಲ್ಲ ಒಳ್ಳೇದಾಗ್ಲಿ ಅಂತ ನಾ ಮಾಡ್ತಾ ಇದ್ದೀನಿ ಅಷ್ಟೇ. ಸತ್ಯಕ್ಕೆ ದೂರ ಅಂತ ಹೇಳ್ತೀರಾ? ಸತ್ಯಕ್ಕೆ 100% ಸತ್ಯಕ್ಕೆ ದೂರ ರೀ. ಇದು ಇವ್ರು ಯಾವಾಗಂದ್ರೆ ತನಿಖೆ ಬೇಕಾದ್ರೂ ಗೊತ್ತಾಗುತ್ತಲ್ರಿ, ಅವಾಗ ಮಾಡೋಣ. ನಾನು ಆಡಿಯೋನು ಪೂರಾ ಕೇಳಕ್ಕ ನೋಡಿ. ನಾನು ಅದ್ರಲ್ಲಿ ಆಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ನೀವ್ ಯಾರು ಬರ್ದಾರೆ ಉಸ್ಲಿ ಮಾಡಿದ್ರೆ ಅಂದ್ರೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೀನಿ ಹೊರತು ಅವ್ರೇನ್ ಹೇಳ್ತಾ ಇದಾರೆ ಇಲ್ಲ ಹಿಂಗ್ ನೀವ್ ಕೊಡ್ಲಿಲ್ಲ ಅಂದ್ರೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಾರ ಅಂತ ಹೇಳ್ತಾ ಇದಾರೆ. ತೀರ್ಚಿಬಿಟ್ಟಿದ್ದಾರೆ. ಅಲ್ಲ ಏನೇ ಇರ್ಲಿ, ಅವ್ರದಾಗ ನಾನು ಕೊಡಬಾರ್ದು ಕಮೆಂಟ್, ನಮ್ಮ ಬೈಟ್ ಕೊಡಬಾರ್ದು ಅದಿದಂದ್ರೆ ನೀವು ಹಿಂಗ ಹೇಳಿದಕ್ಕಾಗಿ ಈಗ ನನಗೆ ತೇಜೋಜ ಆಲಕತ್ತದ ಅಂಬದಕ್ಕಾಗಿ ಹೇಳ್ತಿದ್ದೀನಿ. ಏನಿರೋದು ನಮ್ಮ ಹೈಯರ್ ಆಫೀಸರ್ಗೆ ಗೊತ್ತಿದೆ, ಅವ್ರು ಮಾಡ್ಕೋತಾರ. ನಂದು ಇಷ್ಟೇ ಇಂಟೆನ್ಷನ್. ನಾನ್ ಬಂದ್ಮೇಲೆ ಅವ್ರಿಗೆ ಕೆಲ್ಸಕ್ಕೆ ಹಚ್ಚಿದಿನ ಹೊರತು ನಾನು ಎಂತವನು ಅಂದ್ರೆ ಈಗ ಮೊದಲೇ ಎಷ್ಟು ಪಬ್ಲಿಕ್ ಬಂದು ಲೈನ್ ಮೇಲೆ ನಿಂತಿರ್ತಿದ್ರಿ, ಈಗ ಯಾರು ಪಬ್ಲಿಕ್ ಬರ್ತಾ ಇಲ್ಲ. ಪಬ್ಲಿಕ್ ಬರ್ತಾ ಇಲ್ಲ ಅಂದ್ರೆ ಕೆಲಸ ಆಗ್ತಿದೆ ಅಂತ ಅರ್ಥ. ಹೌದಿಲ್ಲ ಹೇಳ್ರಿ? ಆಫೀಸಿಗೆ ಖಂಡಿತ. ಈಗ ನಾನು ಭ್ರಷ್ಟ ಲಂಚ ತಗೋತೀನಿ ಅಂತ ಆರೋಪ ಯಾರು ಮಾಡ್ಬೇಕು ಹೇಳ್ರಿ? ಪಬ್ಲಿಕ್ ಮಾಡ್ಬೇಕಿಲ್ರಿ? ಸಿಬ್ಬಂದಿ ಯಾರಾದ್ರೂ ಮಾಡ್ತಾರೇನ್ರಿ ಈ ತಮ್ಮ ಇಷ್ಟದಲ್ಲಿ ಯಾರಾದ್ರೂ? ಇಲ್ಲ. ಈಗ ಅವ್ರ ಮೇಲೆ ಎಷ್ಟೋ ಅಪವಾದನೆಗಳು ಬಂದಿದಾವೆ. ಅದನ್ನ ನಾವು ತನಿಖೆ ಮಾಡ್ತೇವೆ ಇಲ್ರಿ? ನಾವೇನಾದ್ರೂ ಯಾರಿಗಾರ ಬಂದು ಅರ್ಜಿ ಕೊಟ್ಟನಂತ ಏನಾದ್ರು ಮೀಡಿಯಾ ಕೊಡ್ತೀವೇನ್ರಿ? ಖಂಡಿತ. ಇದು ಒಂಥರ ಈಗ ಅವ್ರದ್ದು ಬ್ಲಾಕ್ ಮೇಲ್ ತಂತ್ರನ ಆಯ್ತಲ್ಲ, ಬೆದರ್ಸೋದು. ಹೌದೌದು, ಅದಂತೂ 100% ಅವ್ನು ಮೊದಲಿಂದ ಹ್ಯಾಬಿಟ್ ಹಂಗೆ ಅದ ರೀ. ಸೊ ಅದಕ್ಕೆ ಒಂದೇ ಮಾತಿನಲ್ಲಿ ನೀವು ಅದಕ್ಕೆಲ್ಲ ನಾನು ಕೇರ್ ಮಾಡಂಗಿಲ್ಲ ಅಂತ ಹೇಳ್ತೀರಾ ಅಷ್ಟೇ? ಹೌದು. ನನ್ನ ಕೆಲಸ ನಾನು ಮಾಡಿದ್ದು ನಿಯತ್ತು, ನನ್ನ ಕೆಲಸ ಇದೆ. ಪಬ್ಲಿಕ್ ಇದಾರೆ,
ಪಬ್ಲಿಕ್ ಏನಾದ್ರು ನನಗೆ ಇಲ್ಲ ಇವ ಭ್ರಷ್ಟ ಅನ್ನಂದ್ರೆ ಅಲ್ಲ, ಒಬ್ಬ ಹೈಯರ್ ಆಫೀಸರ್ ಒಬ್ಬ ಸಿಬ್ಬಂದಿ ಭ್ರಷ್ಟ ಅಂತ ಬರೀತಾನಂದ್ಮೇಲೆ ನೀವೇ ತಿಳ್ಕೊಳ್ರಿ. ತನ್ನ ವಾಟ್ಸಪ್ ತನ್ನ ಸ್ಟೇಟಸ್ ಅವ ಏನಾದ್ರು ಬರ್ದಿರ್ತಾನ, ನಾನು ಅವನ್ ಪ್ರಶ್ನೆನೇ ಮಾಡಿಲ್ಲ. ನಾನು ಅದನ್ನ ಹೊರಗಿನವ್ರಿಗೆ ಬಂದು ಈ ರೀತಿ ಮಾಡುವಾಗ ಅನಿವಾರ್ಯತೆ ಬರ್ತದೆ ಅಂತ ಹೇಳ್ತೀರಾ? ಅಷ್ಟೇ. ಈಗ ಅದು ಮೀಡಿಯಾಕ್ಕೆ ಬಂದಿದೆ ಅಂತೇಳಿ ನಾನ್ ನಿಮ್ಗ ಏನೋ ಹೇಳಿದ್ದಕ್ಕಾಗಿ ನಾನು ಕೊಡ್ತಾ ಇದೀನಿ. ಇಲ್ಲಾಂದ್ರೆ ನಾನು ಬೈಟು ಕೊಡ್ತಾ ಇಲ್ಲ, ನನಗ ಅದು ಇದನ್ನು ಇಲ್ಲ, ಮಾಡಬಾರ್ದಂತಿಲ್ಲ. ತಾವು ಹೇಳಿದ್ದಕ್ಕಾಗಿ ತೇಜಾವಧಿ ಆಗ್ಬಾರ್ದನ್ನಂತ ಹೇಳ್ತಾ ಇದೀನಿ ಸರ್. ಈಗ ಅವ್ನು ವಾಟ್ಸಪ್ ತಾನು ಸ್ಟೇಟಸ್ ಇಟ್ಕೊಂಡ, ನಾನು ಏನೋ ಅವ್ರಿಗೆ ಅಂದೇ ಇಲ್ಲ, ರಿಪೋರ್ಟ್ ಹಾಕಿಲ್ಲ. ಯಾಕೆ ತಂದು ಮೊಬೈಲ್ ಅಲ್ಲ ಸರ್ ಅವನು, ತಾನೇನಾದ್ರೂ ಇಟ್ಕೋಬಹುದು. ಹೌದು, ಬಟ್ ಅವ್ನು ಏನ್ ಕೆಟ್ಟ ಪದ ಬಳಸಿದ್ದ ಅದನ್ನ ನಾನು ಕಳಿಸಿನಿ ಅಷ್ಟೇ. ಹಿಂಗ್ ಮಾಡ್ತಾ ಇದ್ದಾನೆ, ಹಿಂಗ್ ಮೇಲಧಿಕಾರಿಗಳು ಮಾಡ್ತಾ ಇದ್ದಾನೆ ಅಂದ್ರೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾನೆ. ಅವನು ಲೋಕಲ್ ಅಲ್ಲೇ ಜವರಿಗೆ ಅಲ್ಲಿ ಸತತ 15 ವರ್ಷ ಅಲ್ಲಿ ಇದ್ದಾನೆ. ಇರ್ಲಿ ಅಂದಾಗ ಇಂಥವೆಲ್ಲ ಸಹಜ ಅಲ್ಲ ಸರ್. ಈಗ ಇದಕ್ಕೆ ಎಲ್ಲೇ ಆದ್ರೂ ಕೂಡ ನಾಳೆ ಈ ರೀತಿ ಯಾರಿಗೂ ಮಾಡಬಾರ್ದು ಅನ್ನೋ ಒಂದು ಸಂದೇಶ ತಮ್ದು. ಅಷ್ಟೇ 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 ಸರ್, ಮತ್ತೇನಿಲ್ಲ. ಓಕೆ ಸರ್, ಧನ್ಯವಾದ ಮಾತಾಡಲಿಕ್ಕೆ. ನಮಸ್ತೆ ಸರ್. ನಮಸ್ಕಾರ.